ನಮಂತಿ ಋಷಯೋ ದೇವಾಃ ನಮಂತ್ಯಪ್ಸರಗಣಾಂ ಗಣಾಃ ನರಾ ನಮಂತಿ ದೇವೇಶಂ ನಕಾರಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಶಿವಪುರಾಣ ಸಾಕ್ಷಾತ್ ಬ್ರಹ್ಮನಿಂದ ನಾರದ ಮಹರ್ಷಿಗೆ ಹೇಳಲ್ಪಟ್ಟಂತಹ ಪುರಾಣ. ಅದನ್ನು ಸನತ್ಕುಮಾರರು ವ್ಯಾಸ ಮಹರ್ಷಿಗೆ ಹೇಳುತ್ತಾರೆ. ವ್ಯಾಸ ಮಹರ್ಷಿ ತಮ್ಮ ಶಿಷ್ಯರಾದ ಸೂತ ಪುರಾಣಿಕರಿಗೆ ಅದನ್ನು ತಿಳಿಸುತ್ತಾರೆ. ಸೂತ ಪುರಾಣಿಕರು ಒಂದು ಬಾರಿ ಶೌನಕಾದಿ ಮುನಿಗಳಿಗೆ ಆ ಕಥೆಯನ್ನು ವಿವರಿಸುತ್ತಾ ಹೋಗುತ್ತಾರೆ. ತ್ರಿಪುರರು ಲೋಕಕಂಟಕರಾದಾಗ ದೇವತೆಗಳು ವಿಷ್ಣುವಿನ ಆದೇಶದಂತೆ ಶಿವನನ್ನು ಕುರಿತಾಗಿ ಪ್ರಾರ್ಥಿಸುತ್ತಾರೆ. ಶಿವನು ತ್ರಿಪುರರ ಸಂಹಾರವನ್ನು ಮಾಡಲು ಉದ್ಯುಕ್ತನಾಗುತ್ತಾನೆ. ಆಗ ತನಗೆ ದಿವ್ಯವಾದಂತಹ ರಥ ಅವಶ್ಯಕತೆ ಇದೆ ಎಂಬುದಾಗಿ ಹೇಳಿದಾಗ ವಿಶ್ವಕರ್ಮನು ರುದ್ರನಿಗಾಗಿ ದೊಡ್ಡದಾದ ದಿವ್ಯ ರಥವನ್ನು ಸಿದ್ಧಪಡಿಸುತ್ತಾನೆ. ಅಂತಹ ರಥವು ತ್ರೈಲೋಕ್ಯದಲ್ಲಿ ಎಲ್ಲಿಯೂ ಇರಲಿಲ್ಲ. ಅದೆಲ್ಲವೂ ಬಂಗಾರದಿಂದಲೇ ಮಾಡಲ್ಪಟ್ಟಿತು. ಆ ರಥದ ಬಲಕ್ಕೆ ಸೂರ್ಯ ಹಾಗೂ ಎಡಕ್ಕೆ ಚಂದ್ರರನ್ನು ಮೂರ್ತಗೊಳಿಸಲಾಯಿತು. ವರ್ಷದ 12 ತಿಂಗಳುಗಳು 12 ನಕ್ಷತ್ರಗಳನ್ನು ಅದರ ಬಲಗಡೆಗೆ ಹಚ್ಚಲ್ಪಟ್ಟಿತು. 16 ಕಲೆಗಳನ್ನು 16 ತಾರೆಗಳನ್ನು ಎಡಗಡೆಗೆ ಇರಿಸಲಾಯಿತು. ಈ ಪ್ರಕಾರ ಆ ರಥವು ಉದಯಾಸ್ತಗಳಿಂದ ಸಂಪನ್ನಪೂರ್ಣವಾಗಿ ಜ್ಯೋತಿರ್ವಿದ್ಯೆಯ ಭಂಡಾರವೇ ಆಗಿ ಶೋಭಿಸಿತು. ಆ ರಥಕ್ಕೆ ಎಲ್ಲ ಲೋಕಾಂತರಗಳನ್ನು ಹೊಂದಿಸಲಾಗಿತ್ತು. ಬ್ರಹ್ಮಾಂಡದಲ್ಲಿಯ ಸಮಸ್ತ ವಸ್ತುಗಳನ್ನೆಲ್ಲವನ್ನು ಆ ರಥದಲ್ಲಿ ಕಾಣಲು ಸಾಧ್ಯವಾಯಿತು. ಬ್ರಹ್ಮ ಹಾಗೂ ವಿಷ್ಣು ಇವರ ಆಜ್ಞೆಯಿಂದಲೇ ವಿಶ್ವಕರ್ಮನು ಅದನ್ನು ಬಹು ಅದ್ಭುತ ಚಮತ್ಕಾರದಿಂದ ನಿರ್ಮಾಣಗೊಳಿಸಿದನು. ಶಿವನಿಗಾಗಿ ಮಹಾದಿವ್ಯರಥವು ಸಿದ್ಧವಾಯಿತು. ಅದಕ್ಕೆ ಬ್ರಹ್ಮಾದಿಗಳು ವೇದರೂಪದ ಅಶ್ವಗಳನ್ನು ಹೂಡಿ ಶಿವನನ್ನು ಆ ರಥದ ಮೇಲೆ ಆರೋಹಣ ಮಾಡಿಸಿದರು. ಯುದ್ಧದ ಸಾಮಗ್ರಿಗಳೆಲ್ಲವೂ ಅದರಲ್ಲಿ ಅಳವಡಿಸಲ್ಪಟ್ಟಿತು. ದೇವತೆಗಳೆಲ್ಲ ಸ್ತುತಿ ಮಾಡುತ್ತಿರಲು ಶಿವನು ತನ್ನ ಸಾರಥಿಯನ್ನು ನೋಡಿ ಪ್ರಸನ್ನನಾದನು. ಶಿವನು ರಥವನ್ನೇರಿದ ಕೂಡಲೇ 4 ಕುದುರೆಗಳು ಶಿವನ ಬಲದ ಭಾರದಿಂದ ನೆಲಕ್ಕೆ ಬಿದ್ದವು. ಪೃಥ್ವಿಯು ಕಂಪಿಸಿತು, ಪರ್ವತಗಳು ಚಲಿಸಿದವು. ಶೇಷನು ಭಾರದಿಂದ ತನ್ನ ಹೆಡೆಯನ್ನು ಅಲ್ಲಾಡಿಸ ಹತ್ತಿದನು. ಆಗ ಧರ್ಮ ಹಾಗೂ ನಂದೀಶ್ವರರು ಬಂದು ಆ ರಥವನ್ನು ಮೇಲಕ್ಕೆ ಎತ್ತಿದರು. ಬ್ರಹ್ಮನು ಕೈಯಲ್ಲಿ ಚಾಟಿಯನ್ನು ತೆಗೆದುಕೊಂಡು ಆ ಕುದುರೆಗಳನ್ನು ಎಬ್ಬಿಸಿ ನಿಲ್ಲಿಸಿದನು ಹಾಗೂ ಶಿವಸಹಿತ ರಥವನ್ನು ತೆಗೆದುಕೊಂಡು ಆಕಾಶಕ್ಕೆ ಏರ ಹತ್ತಿದನು. ಎಲ್ಲಿಯೂ ತಡ ಮಾಡದೆ ನೇರವಾಗಿ ದೈತ್ಯರ 3 ಪುರಗಳ ಎದುರಿಗೆ ರಥವು ಹೋಗಿ ನಿಂತಿತು. ರಥದಲ್ಲಿ ಕುಳಿತ ಶಿವನು ವೇದಗಾಮಿ ದೈತ್ಯರ ಹತ್ತಿರ ಹೋದನು. ಆಗ ಅವನು ದೇವತೆಗಳಿಂದ ಪಶುಪತಿ ಎಂದೆನಿಸಿಕೊಂಡನು. ಆ ಪಶುಪತಿ ಹೆಸರಿನಿಂದಲೇ ಅವನು ದೈತ್ಯರನ್ನು ನಾಶಗೊಳಿಸುವುದರಲ್ಲಿ ಸಫಲತೆ ಹೊಂದಿದನು. ಆದರೆ ಇದರಿಂದ ದೇವತೆಗಳು ಚಿಂತೆಗೊಳಗಾದರು. ಶಿವನು ಅವರಿಗೆ, ಚಿಂತೆ ಮಾಡಬೇಡಿರಿ, ನನ್ನ ಪಾಶುಪತ ವ್ರತವನ್ನು ಆಚರಿಸಿದವನಿಗೆ ಮೋಕ್ಷವು ನಿಶ್ಚಯ ಎಂದನು. ಶಿವನು ಪಶುಪತಿಯಾಗಿ ಕಲ್ಯಾಣದಾಯಕನಾದನು. ದೇವತೆಗಳು ಜಯಕಾರ ಮಾಡಿದರು. ಎಲ್ಲೆಡೆಯಲ್ಲಿ ಪ್ರಸನ್ನತೆ ತುಂಬಿತು. ಆ ಸಮಯದಲ್ಲಿ ಶಂಕರನು ಪಾರ್ವತಿಯಿಂದ ಕೂಡಿ ಹೋಗಿ ತ್ರಿಪುರರನ್ನು ಸಂಹರಿಸಲು ಮುನ್ನಡೆದನು. ಎಲ್ಲ ದೇವತೆಗಳು ಆನೆ, ಕುದುರೆ, ಸಿಂಹ, ರಥ ಹಾಗೂ ವೃಷಭ ಇವುಗಳನ್ನೇರಿಕೊಂಡು ಇಂದ್ರನನ್ನು ಬೆಂಬಲಿಸಿ ನಡೆದರು. ಹಲ, ಭುಷುಂಡಿ, ಶಾಲ ಹಾಗೂ ಮುಸುಲ ಮೊದಲಾದ ಆಯುಧಗಳನ್ನು ಧರಿಸಿ ಸಾಗಿದರು. ಬ್ರಹ್ಮಾದಿಗಳು ತಮ್ಮ ತಮ್ಮ ವಾಹನಗಳನ್ನಾರೋಹಿಸಿ ಅವರ ಜೊತೆಗೆ ಹೊರಟರು. ವಿಷ್ಣು ಮೊದಲಾದ ದೇವತೆಗಳೆಲ್ಲರೂ ಪರಮ ಪ್ರಕಾಶಮಾನ ಮಹೇಶ್ವರನ ಮುಂದೆ ನಡೆದರು. ಆಕಾಶದಿಂದ ಸಿದ್ಧರು, ಚಾರಣರು ಕೂಡಿಕೊಂಡರು. ಅವರೆಲ್ಲರೂ ಹೂ ಮಳೆಯನ್ನು ಸುರಿಸ ಹತ್ತಿದರು. ಅದೇ ಕಾಲಕ್ಕೆ ಶಿವನ ಅಸಂಖ್ಯ ಗಣವು 3 ಪುರಗಳಲ್ಲಿ ಪ್ರವೇಶ ಮಾಡಿತು. ಈ ಸಮಯದಲ್ಲಿ ಪಿನಾಕಪಾಣಿ ಮಹಾದೇವನು ತನ್ನ ಮನಸ್ಸಿನಲ್ಲಿ ಚರಾಚರಗಳನ್ನೆಲ್ಲ ಸುಟ್ಟು ಬಿಡುವ ಇಚ್ಛೆ ಉಳ್ಳವನಾದನು ಮತ್ತು ಅವನಿಗೆ ತ್ರಿಪುರಗಳನ್ನು ಸುಡುವುದಕ್ಕೆ ವೇಳೆ ಹಿಡಿಯುವುದೇ? ಅವನಿಗೆ ರಥಾದಿಗಳ ಅವಶ್ಯಕತೆಯಾದರೂ ಏನು? ಅವನು ತನ್ನ ಪಿನಾಕವನ್ನು ಧರಿಸಿ ದೈತ್ಯರ ನಿಮಿತ್ತ ಯುದ್ಧ ಮಾಡುವುದಕ್ಕಾಗಿ ಪ್ರಯಾಣ ಮಾಡುವುದು ಬರು ಆಶ್ಚರ್ಯಕರ ಸಂಗತಿಯಾಯಿತು. ಆದರೆ ಅದಕ್ಕೆ ಕಾರಣವೂ ಇದ್ದಿತು. ಅವನ
ಪಾಪಗಳನ್ನು ನಾಶ ಮಾಡಿ ತ್ರೈಲೋಕ್ಯದಲ್ಲಿ ತನ್ನ ಕೀರ್ತಿಯನ್ನು ವಿಸ್ತರಿಸಿದ್ದನು. ಹೀಗೆ ಮಾಡಿ ಅವನು ದೂಷಿತನಾಗಿರುವ ದುಷ್ಟರಿಗೆಲ್ಲ ಎಲ್ಲ ದೇವತೆಗಳಲ್ಲಿ ಏನೊಂದು ವೈಶಿಷ್ಟ್ಯವಿರದೆ ಶಂಕರನೊಬ್ಬರನಿಂದಲೇ ಅದು ಪ್ರಾಧಾನ್ಯವಿರುವುದೆಂಬುದನ್ನು ಸ್ಪಷ್ಟಪಡಿಸಿ ತೋರಿದನು. ಶಿವನು ಯುದ್ಧ ಸಾಮಗ್ರಿ ಸಹಿತವಾಗಿ ಸಿದ್ಧನಾಗಿ ತ್ರಿಪುರದ ವಧೆಗಾಗಿ ರಥಾರೂಢನಾದನು. ಬಿಲ್ಲಿಗೆ ಹೆದೆ ಏರಿಸಿ ನಿಂತುಕೊಂಡನು. ಇದರಂತೆ ಅವನು 1,000 ವರ್ಷಗಳವರೆಗೆ ಹೆಜ್ಜೆ ಬದಲಿಸದೆ ಬಿಲ್ಲನ್ನು ಧರಿಸಿಕೊಂಡೇ ನಿಂತುಬಿಟ್ಟನು. ಹೀಗಾಗಲು ಕಾರಣವೇನೆಂದರೆ ಅಲ್ಲಿ ಗಣೇಶನು ತನ್ನ ಒಂದೇ ಅಂಗುಷ್ಟದ ಮೇಲೆ ಬಲದಿಂದ ನಿಂತು ಅವನಿಗೆ ವಿಘ್ನವನ್ನುಂಟು ಮಾಡ ಹತ್ತಿದನು. ಆದ್ದರಿಂದಲೇ ಶಂಕರನ ಗುರಿಯು ತ್ರಿಪುರ ಪಟ್ಟಣಗಳಲ್ಲಿ ಪ್ರವೇಶಗೊಳ್ಳದ ಸ್ಥಿತಿ ಉಳ್ಳದ್ದಾಯಿತು. ಇದರಂತೆ 1000 ವರ್ಷಗಳು ಗತಿಸಿದ ನಂತರ ಶಿವನಿಗೆ ಕೇಳಿಸುವಂತೆ ಆಕಾಶವಾಣಿಯೊಂದು ಉಚ್ಚರಿಸಿತು. ಆ ವಾಣಿಯಿಂದ, ನೀನು ಗಣೇಶ ಪೂಜೆಯನ್ನು ಮಾಡದಿರುವುದೇ ನಿನ್ನಿಂದ ತ್ರಿಪುರ ಸಂಹಾರವಾಗದೇ ಇರುವುದಕ್ಕೆ ಕಾರಣ ಎಂಬ ವಾಕ್ಯವು ಶಿವನ ಶ್ರವಣಪುಟಗಳಲ್ಲಿ ಸೇರಿತು. ಅದನ್ನು ಕೇಳಿ ಶಿವನು ಗಣಪತಿಯ ಪೂಜೆಯನ್ನು ಮಾಡಿದನು. ಆಗ ಗಣೇಶನು ಪ್ರಸನ್ನನಾಗಿ ತನ್ನ ಮಾರ್ಗದಿಂದ ಹಿಂದೆಗೆದನು. ಬಳಿಕ ಶಂಕರನು ಧನುರ್ಬಾಣಗಳಿಂದ ಸಜ್ಜಾಗಿ ಪಾಶುಪತಾಸ್ತ್ರದಿಂದ ತ್ರಿಪುರ ಸಂಹಾರಕ್ಕಾಗಿ ಇಚ್ಛಿಸಿದನು. ದೇವತೆಗಳು ತೀವ್ರ ತ್ರಿಪುರ ಸಂಹಾರವಾಗುವುದನ್ನು ನಿರೀಕ್ಷಿಸಲು ಕುತೂಹಲವಾಗಿರುವುದನ್ನು ಶಿವನು ತಿಳಿದು ತನ್ನ ಬಿಲ್ಲಿನ ಜಾವನ್ನು ಜಗ್ಗಿ ನುಡಿಸಿದನು. ಇಚ್ಛಿತ ಮುಹೂರ್ತವು ಒದಗಿತು. ಆಗ ದೈತ್ಯನು ಶಂಕರನೆದುರು ತೋರಿದನು. ಅವನು, ನೀನಾರು, ನಿನ್ನ ನಾಮವೇನು ಎಂದು ಶಂಕರನನ್ನು ಕೇಳಿದನು. ಶಂಕರನು ಆ ದೈತ್ಯನೊಡನೆ ಸಂಭಾಷಣೆ ನಡೆಸಿದನು. ದೈತ್ಯನು ನಿರ್ಭಯನಾಗಿಯೇ ಇದ್ದನು. ಶಂಕರನಿಗೆ ಇದೆಲ್ಲ ಸಹನವಾಗಲಿಲ್ಲ. ಅವನು ಆ ಕೂಡಲೇ ಕೋಟಿ ಸೂರ್ಯ ಪ್ರಕಾಶಮಾನವಾದ ತನ್ನ ಬಾಣವನ್ನು ಆ ದೈತ್ಯನ ಮೇಲೆ ಪ್ರಯೋಗಿಸಿದನು. ಆ ಬಾಣದಿಂದ ತ್ರಿಪುರಗಳೆಲ್ಲ ವಾಸವಾಗಿದ್ದ ಪ್ರಾಣಿಗಳೆಲ್ಲವೂ ದಗ್ಧವಾದವು. ಆಗ ದೈತ್ಯರು ದೇವತೆಗಳು ಸಹಿತ ಶಿವನನ್ನು ಸುತ್ತುವರಿದು ಸಮುದ್ರವು ಸುತ್ತುಗಟ್ಟುವಂತೆ ತೋರಿತು. ಇಷ್ಟರಲ್ಲಿಯೇ ಆ 3 ಪುರಗಳು ಸುಟ್ಟು ಭಸ್ಮವಾಗಿ ಭೂಮಿಯ ಮೇಲೆ ಬಿದ್ದವು. 100,000 ಸಂಖ್ಯೆಗಳಿಂದ ಬೆಳೆದ ದೈತ್ಯರೆಲ್ಲರೂ ಭಸ್ಮವಾಗಿ ಬಿದ್ದರು. ಶಿವನ ಪೂಜೆ ಮಾಡದಿದ್ದರಿಂದ ಹಾಹಾಕಾರ ತುಂಬಿತು. ಹಿರಿಯ ದೈತ್ಯ ತಾರಾಕ್ಷನು ತನ್ನ ತಮ್ಮಂದಿರೊಡನೆ ಭಸ್ಮವಾಗಿ ಬೀಳುತ್ತಿರುವಾಗ ಎಲ್ಲರೂ ಒಂದೇ ಭಕ್ತವತ್ಸಲ ಶಿವನನ್ನು ಸ್ಮರಿಸಿದರು. ಮತ್ತು ಅವರು ಭಕ್ತಿಯಿಂದ ಶಿವನನ್ನು ನೋಡಿ, ಶಿವನೇ, ನೀನು ನಮ್ಮನ್ನು ಸುಟ್ಟು ಭಸ್ಮ ಮಾಡುವವರೆಗೂ ನಾವು ಬಿಡುವುದಿಲ್ಲ. ಆದರೆ ನಿನ್ನ ಕೃಪೆಯನ್ನು ಬಯಸುವೆವು. ಆದ್ದರಿಂದ ನಮ್ಮ ಮೇಲೆ ಪ್ರಸನ್ನನಾಗು. ರಾಕ್ಷಸರಿಗೆ ದುರ್ಲಭವಾದ ಮೃತ್ಯುವು ನನಗೆ ಪ್ರಾಪ್ತವಾಗುವುದು. ಇನ್ನು ನಮ್ಮ ಬುದ್ಧಿಯು ಜನ್ಮ ಜನ್ಮಾಂತರಗಳಲ್ಲಿಯೂ ನಿನ್ನಲ್ಲಿಯೇ ಪ್ರವಿಷ್ಟವಾಗುವಂತೆ ನೀನು ನಮ್ಮ ಮೇಲೆ ದಯ ಮಾಡಬೇಕು ಎಂದು ಶಿವನಿಗೆ ಹೇಳಿ ತ್ರಿಪುರಗಳು ಉರಿಯುತ್ತಿದ್ದ ಅಗ್ನಿಯಲ್ಲೇ ಬಿದ್ದು ಹೊರಳಾಡಿ ಸುಟ್ಟು ಭಸ್ಮೀಭೂತರಾದರು. ಶಿವನ ಆಜ್ಞೆಯಿಂದ ಆ 3 ಪುರಗಳಲ್ಲಿ ಇದ್ದಂಥ ಆಬಾಲ ವೃದ್ಧರು ಸ್ತ್ರೀಯರು ಸುಟ್ಟು ಭಸ್ಮವಾದರು. ಈ ದಗ್ಧ ಕ್ರಿಯೆಯಲ್ಲಿ ವಿಶ್ವಕರ್ಮನಾದ ಮಯದೈತ್ಯನೊಬ್ಬನೇ ಹೊರತಾಗಿ ಸ್ಥಾವರ ಜಂಗಮಗಳೆಲ್ಲವೂ ಭಸ್ಮವಾದವು. ಹಿಂದಿನಿಂದ ಆ 3 ದೈತ್ಯರು ಶಿವಪೂಜೆಯ ಪ್ರಭಾವದಿಂದ ಶಿವಗಣ ವರ್ಗದಲ್ಲಿ ಸೇರಿ ಶಿವಗಣವಾದರು. ತ್ರಿಪುರ ಸಂಹಾರ ಮಾಡಿದ ನಂತರ ದೇವತೆಗಳು ಏನು ಮಾಡಿದರು ಎಂಬುದಾಗಿ ವ್ಯಾಸರು ಸನತ್ಕುಮಾರನನ್ನು ಕೇಳಿದಾಗ, ಅವರು ಸುಡದೆ ಉಳಿದ ಮಯ ದೈತ್ಯನು ಎಲ್ಲಿ ಹೋದನು? ಅವರು ಒಂದು ವೇಳೆ ಶಿವ ಕಥೆಯನ್ನು ಆಶ್ರಯಿಸಿದ್ದಾದರೆ ಅದನ್ನು ಹೇಳಬೇಕು ಎಂಬುದಾಗಿ ಪ್ರಶ್ನಿಸಿದಾಗ ಸನತ್ಕುಮಾರರು, ಶಂಕರ ಚರಿತ್ರೆಯು ಅದ್ಭುತವಾಗಿದೆ. ತ್ರಿಪುರ ಸಂಹಾರದಿಂದ ದೇವತೆಗಳು ಆಶ್ಚರ್ಯಚಕಿತರಾದರು. ಎಲ್ಲರೂ ಶಿವ ಪಾರ್ವತಿಯರ ಎದುರಿನಲ್ಲಿ ತಲೆಬಾಗಿಸಿಕೊಂಡು ನಿಂತರು. ದೇವ ಋಷಿಗಳೆಲ್ಲರೂ ದೇವಸೇನೆಯ ಭಯಾತುರತೆ ನೋಡಿ ಋಷಿಗಳು ಅಲ್ಲಿ ನಿಲ್ಲದೆ ಶಿವನಿಗೆ ನಮಸ್ಕರಿಸ ಹತ್ತಿದರು. ಈ ಪ್ರಕಾರ ಎಲ್ಲರೂ ಶಿವನನ್ನು ಸ್ತುತಿಸಿ ನಮಸ್ಕರಿಸಲು ಶಿವನು ಪ್ರಸನ್ನನಾಗಿ, ದೇವತೆಗಳೇ, ಇಚ್ಛಿತ ವರವನ್ನು ಬೇಡಿರಿ ಎಂದೆನ್ನಲು ದೇವತೆಗಳು, ದೇವೇಶ, ನಮಗೊದಗಿದ ಪ್ರತಿಯೊಂದು ಸಂಕಟ ಪ್ರಸಂಗದಲ್ಲಿ ನಮಗೆ ಸಹಾಯಕನಾಗುವ ದಯ ಮಾಡಬೇಕು ಎಂದು ಬೇಡಿಕೊಂಡರು. ಶಿವನು ತಥಾಸ್ತು ಎಂದು ಎಲ್ಲರನ್ನು ಸಂತುಷ್ಟಗೊಳಿಸಿದನು ಮತ್ತು ನನ್ನ ಈ ತ್ರಿಪುರ ಸಂಹರಣೆಯನ್ನು ಶ್ರವಣ ಪಠಣ ಮಾಡಿದವರಿಗೆ ಮನೋರಥಗಳು ಪೂರ್ಣವಾಗುವವು ಎಂದು ಹೇಳಿ ಎಲ್ಲರನ್ನೂ ಅಲ್ಲಿಂದ ಬೀಳ್ಗೊಟ್ಟನು. ಶಿವಕೃಪೆಯಿಂದ ತ್ರಿಪುರ ಸಂಹಾರಾಗ್ನಿಯಿಂದ ಸಂರಕ್ಷಿತ
ಉಳಿದ ಮಯಾಸುರನು ಶಿವ ಹಾಗೂ ದೇವತೆಗಳಿದ್ದಲ್ಲಿಗೆ ಬಂದು ಅವರಿಗೆ ನಮಸ್ಕರಿಸಿದನು ಮತ್ತು ಗದ್ಗದ ಸ್ವರದಿಂದ ಶಿವನಿಗೆ ಕೈಮುಗಿದು, ಭವನೇ, ನಾನು ನಿನಗೆ ಶರಣು ಬಂದಿರುವೆನು, ಪ್ರಸನ್ನನಾಗು, ನಿನ್ನ ಮೇಲಿನ ನನ್ನ ಭಕ್ತಿಯು ಚಿರಕಾಲವಿರಲಿ ಎಂದು ಬೇಡಿಕೊಳ್ಳಲು ಶಿವನು ತಥಾಸ್ತು ಎಂದು ಅವನನ್ನು ಕರುಣಿಸಿದನು. ಆನಂತರ ಮಯನ ವಿಠಲ ಲೋಕಗಳಲ್ಲಿ ವಾಸ್ತವ್ಯ ಮಾಡಿಕೊಂಡಿರಲು ಹೋದನು. ಹಿಂದಿನಿಂದ ಮುಂಢಿಯು ಶಿವನ ಹತ್ತಿರ ಬಂದು ಎಲ್ಲರಿಗೂ ನಮಸ್ಕರಿಸಿದನು. ಅವನು ಶಿವನೆದುರು ನಿಂತು ಶಿವಭಕ್ತಿಯನ್ನು ನಷ್ಟ ಮಾಡಿದ ತನ್ನ ದುಷ್ಕರ್ಮದಿಂದ ಪಶ್ಚಾತ್ತಾಪ ಪಡ ಹತ್ತಿದನು. ಆಗ ವಿಷ್ಣುವು ಅವನನ್ನು ಕುರಿತು, ಎಲಾ ಮುಂಢಿಯೇ, ಈ ಬಗೆಗೆ ಏನು ಚಿಂತೆ ಮಾಡಬೇಡ. ನಾವೆಲ್ಲರೂ ನೀನು ಶಿವನ ಆಜ್ಞೆಯಿಂದಲೇ ಕೆಲಸ ಮಾಡಿರುವೆವು. ಆದ್ದರಿಂದ ನೀನಾದರೂ ಶಿವದಾಸನೇ ಆಗಿರುವೆ ಹಾಗೂ ದೇವತೆಗಳ ಹಿತಗಳನ್ನು ಮಾಡಿದ್ದಿ. ಆದ್ದರಿಂದ ನಿನಗೆ ಕುಗತಿಯಾಗುವುದಿಲ್ಲ. ಆದರೆ ಕಲಿಗಾಲದಲ್ಲಿ ಯಾವನಾದರೂ ನೀನು ದೈತ್ಯನಲ್ಲಿ ನಡೆಸಿದ ಮತವನ್ನು ಅಂಗೀಕರಿಸಿದರೆ ಮಾತ್ರ ಅವನಿಗೆ ದುರ್ಗತಿಯು ತಪ್ಪಲಾರದು. ಇನ್ನು ನೀವೆಲ್ಲ ಮುಂಡಿಗಳು ನಮ್ಮ ಆಜ್ಞೆಯಿಂದ ಮರುಭೂಮಿಗೆ ಹೋಗಿ ಅಲ್ಲಿ ವಾಸ ಮಾಡಿರಿ ಎಂದು ಹೇಳಲು ಮುಂಡಿಯು ಮರುಭೂಮಿಗೆ ಹೋದನು. ನಂತರ ದೇವತೆಗಳೆಲ್ಲರೂ ಶಿವ ಪಾರ್ವತಿಯರನ್ನು ಪೂಜಿಸಿ ಯುದ್ಧ ಸಾಮಗ್ರಿಗಳೊಂದಿಗೆ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಹಾಗೂ ಶಾಂತಿ ಲಾಭಗಳನ್ನು ಪಡೆಯ ಹತ್ತಿದರು. ಮತ್ತೆ ವ್ಯಾಸರು ಸನತ್ಕುಮಾರನನ್ನು ಕುರಿತು, ಭಗವಾನ್ ಶಂಕರನು ಜಲಂಧರನನ್ನು ವಧೆ ಮಾಡಿದನು ಎಂದು ಈ ಮೊದಲು ನಾನು ಕೇಳಿರುವೆನು, ಅದು ನಿಜವೇ ಎಂದು ಕೇಳಲು ಸನತ್ಕುಮಾರರು, ಒಂದು ಸಮಯದಲ್ಲಿ ಇಂದ್ರ ಹಾಗೂ ಬೃಹಸ್ಪತಿಯು ಕೂಡಿ ಶಿವದರ್ಶನಕ್ಕೆಂದು ಕೈಲಾಸಕ್ಕೆ ಬಂದರು. ಶಂಕರನು ಅವರಲ್ಲಿಯ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ತಾನು ತನ್ನ ಸ್ವರೂಪದಿಂದ ಜಟಾಧಾರಿಯಾಗಿ ಅವರು ಬರುತ್ತಿರುವ ಮಾರ್ಗದಲ್ಲಿ ಕುಳಿತನು. ಆದರೂ ಅವರು ಶಿವನನ್ನು ಗುರುತು ಹಿಡಿಯಲಿಲ್ಲ. ಇಂದ್ರನು ಆ ಜಟಾಧಾರಿಯ ನಾಮ ಹಾಗೂ ವಾಸ್ತವ್ಯಗಳ ಬಗೆಗೆ ಅವನನ್ನೇ ಕೇಳಿದನು. ಶಿವನು ಉತ್ತರ ಕೊಡಲಿಲ್ಲ. ಆಗ ಗರ್ವಿತ ಇಂದ್ರನು ಆ ಜಟಾಧಾರಿಯನ್ನು ಬೆದರಿಸಿ, ಎಲ ತಪಸ್ವಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದ ನಿನ್ನನ್ನು ಈಗಲೇ ನನ್ನ ವಜ್ರದಿಂದ ಕೊಲ್ಲುವೆನು ಎಂದು ಅವನನ್ನು ಹೊಡೆಯ ಹೋದನು. ಆಗ ಜಟಾಧಾರಿ ಶಿವನು ಇಂದ್ರನ ಕೈ ಹಾಗೂ ವಜ್ರಗಳನ್ನು ಸ್ತಂಭನಗೊಳಿಸಿ ತನ್ನ ವಿಕರಾಳ ನಯನದಿಂದ ಅವರನ್ನು ನಿರೀಕ್ಷಿಸ ಹತ್ತಿದನು ಹಾಗೂ ಸಿಟ್ಟಿನಿಂದ ಎದ್ದು ನಿಂತನು. ಇಂದ್ರನು ತನ್ನ ಕೈ ಹಾಗೂ ಆಯುಧವು ಸ್ತಂಭಿತವಾದುದರಿಂದ ಚಿಂತೆಗೊಳಗಾದನು. ಶಿವನ ನಯನದಿಂದ ಅಗ್ನಿ ಪ್ರಜ್ವಲಿತವಾದುದನ್ನು ನೋಡಿ ಬೃಹಸ್ಪತಿಯು ಆ ಜಟಾಧಾರಿಯು ಶಿವನೆಂಬುದನ್ನು ಅರಿತನು ಹಾಗೂ ಅವನಿಗೆ ನಮಸ್ಕರಿಸಿ ಸ್ತುತಿ ಮಾಡ ಹತ್ತಿದನು. ಹಿಂದಿನಿಂದ ಇಂದ್ರನು ಶಿವಪಾದಕ್ಕೆ ನಮಸ್ಕರಿಸಿದನು ಹಾಗೂ ತನ್ನ ಅಪರಾಧಕ್ಕೆ ಕ್ಷಮೆ ಬೇಡಿದನು. ಆಗ ಶಿವನು ಬೃಹಸ್ಪತಿಯನ್ನು ಕುರಿತು, ಬೃಹಸ್ಪತಿಯೇ, ನನ್ನ ನಯನಾಗ್ನಿಯ ಮೂಲಕ ಉತ್ಪನ್ನವಾದ ಕ್ರೋಧವನ್ನು ಹೇಗೆ ತಡೆಯಲಿ ಎಂದು ಕೇಳಲು ಬೃಹಸ್ಪತಿಯು, ಭಕ್ತವತ್ಸಲನೇ, ಭಕ್ತರ ಮೇಲೆ ದಯಮಾಡು, ನೀನು ನಿನ್ನ ತೇಜವನ್ನು ಬೇರೆಡೆಯಲ್ಲಾದರೂ ಸ್ಥಾಪಿಸು, ಈ ಇಂದ್ರನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಲು ಶಿವನು, ಬೃಹಸ್ಪತಿಯೇ, ಪ್ರಸನ್ನನಾದೆನು. ಇಂದ್ರನಿಗೆ ನೀನು ಹೇಳಿದುದರಿಂದಲೇ ಜೀವದಾನ ಕೊಟ್ಟೆನು. ಇದಕ್ಕಾಗಿ ನೀನು ಇಂದಿನಿಂದ ಜೀವ ಎಂಬ ನಾಮದಿಂದ ಪ್ರಸಿದ್ಧನಾಗು. ನನ್ನ ನಯನಾಗ್ನಿಯು ಇನ್ನು ಇಂದ್ರನನ್ನು ಬಾಧಿಸದು ಎಂದು ಹೇಳಿ ಶಿವನು ತನ್ನ ನಯನಾಗ್ನಿಯ ತೇಜವನ್ನು ತನ್ನ ಕೈಯಲ್ಲಿಯೇ ಗ್ರಹಿಸಿಕೊಂಡು ಅದನ್ನು ಕ್ಷೀರಸಾಗರದಲ್ಲಿ ಚೆಲ್ಲಿಬಿಟ್ಟನು. ಆ ಕೂಡಲೇ ಅಂತರ್ಧಾನನಾದನು. ಇಂದ್ರ ಬೃಹಸ್ಪತಿಯು ಭಯಾನ್ವಿತರಾಗಿ ಕೊನೆಗೆ ಸುಖಿಗಳಾದರು. ಕಡೆಗೆ ತಮ್ಮ ತಮ್ಮ ಸ್ಥಾನಗಳಿಗೆ ಅವರು ತೆರಳಿದರು. ಶಿವನು ತನ್ನ ನಯನಾಗ್ನಿ ತೇಜವನ್ನು ಸಮುದ್ರದಲ್ಲಿ ಹಾಕಿದ ಕೂಡಲೇ ಆ ತೇಜವು ಒಬ್ಬ ಬಾಲಕನ ಸ್ವರೂಪವನ್ನು ಹೊಂದಿತು. ಮುಂದೆ ಆ ಬಾಲಕನು ಗಂಗೆಯ ಸಾಗರದೊಡನೆ ಸಂಗಮ ಸ್ಥಾನದಲ್ಲಿ ಕುಳಿತು ಅಳಹತ್ತಿದನು. ಅವನ ರೋದನದಿಂದ ಸಂಸಾರವೇ ಭಯಕ್ಕೊಳಗಾಗುವಂತಾಯಿತು. ಶಿವನು ವ್ಯಾಕುಲ ಪಡ ಹತ್ತಿದನು. ಅಷ್ಟೇ ಏಕೆ, ಇಡೀ ಬ್ರಹ್ಮಾಂಡವೇ ಚಿಂತೆಗೊಳಗಾಯಿತು. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಬಾಲಕನ ರೋದನವನ್ನು ಕೇಳಿ ಸತ್ಯಲೋಕದಿಂದ ಇಳಿದು ಗಂಗಾ ಸಂಗಮಕ್ಕೆ ಬಂದರು. ಆ ಬಾಲಕನನ್ನು ಕಂಡು ಅವನಿಗೆ ಎಲ್ಲರೂ ನಮಸ್ಕರಿಸಿದರು. ಆ ಬಾಲಕನಾರು ಎಂದು ಬ್ರಹ್ಮನು ಸಾಗರನನ್ನು ಕೇಳಿದನು. ಸಾಗರನು ತನಗೆ ಗೊತ್ತಿಲ್ಲವೆಂದು ಈ ಅಜ್ಞಾತ ಬಾಲಕನ ಜಾತಕರ್ಮಾದಿ ಸಂಸ್ಕಾರ ಮಾಡಬೇಕೆಂದು ಹೇಳಿದನು.
ಅಷ್ಟರಲ್ಲಿ ಬಾಲಕನು ಎದ್ದು ಬಂದು ಬ್ರಹ್ಮನ ಕೊರಳಿಗೆ ತನ್ನ ಕೈಗಳನ್ನು ಹಾಕಿ ಅಪ್ಪಿಕೊಂಡನು. ಬಲು ಬಿಗಿಯಾಗಿ ಹಿಡಿದಿದ್ದರಿಂದ ಬ್ರಹ್ಮನು ಅವನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದನು. ಬಳಿಕ ಬ್ರಹ್ಮನು ಸಾಗರನನ್ನು ಕುಳಿತು, ಸಾಗರನೇ, ಈ ಪುತ್ರನು ನನ್ನ ಕೊರಳಿಗೆ ಬಿಗಿದಿದ್ದರಿಂದ ನನ್ನ ಕಣ್ಣೊಳಗೆ ನೀರು ತುಂಬಿದ್ದವು. ಆದ್ದರಿಂದ ಇವನನ್ನು ಜಲಂಧರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು. ಇವನು ಉತ್ಪನ್ನವಾದ ಕೂಡಲೇ ತಾರುಣ್ಯಾವಸ್ಥೆ ಹೊಂದಿದ್ದರಿಂದ ಇವನು ಎಲ್ಲ ಶಾಸ್ತ್ರಗಳಲ್ಲಿಯೂ ಪಾರಗಾಮಿಯೂ ಪರಾಕ್ರಮಿಯೂ ಆಗುವನು. ರಣದಲ್ಲಿ ಸದಾ ವಿಜಯಿಯಾಗುವನು. ದೈತ್ಯರ ಅಧಿಪತಿಯಾಗಿ ವಿಷ್ಣುವನ್ನು ಜಯಿಸುವನು. ಶಂಕರನೊಬ್ಬನ ಹೊರತು ಯಾರಿಂದಲೂ ಇವನಿಗೆ ಮರಣವಿಲ್ಲ. ಕಡೆಗೆ ತಾನು ಹುಟ್ಟಿದ್ದರಲ್ಲಿಯೇ ಇವನು ಸೇರುವನು. ಇವನ ಪತ್ನಿಯು ಪತಿವ್ರತೆಯು, ಸುಂದರಳು, ಸೌಭಾಗ್ಯಶಾಲಿನಿಯು, ಶೀಲಸಾಗರಳು ಆಗುವಳು ಇತ್ಯಾದಿ ಬ್ರಹ್ಮನು ಆ ಬಾಲಕನ ಜಾತಕ ಫಲವನ್ನು ಹೇಳಿದನು. ಆಮೇಲೆ ಬ್ರಹ್ಮನು ಶುಕ್ರನನ್ನು ಕರೆಸಿ ಅವನ ಕೈಯಿಂದಲೇ ಈ ಬಾಲಕನಿಗೆ ದೈತ್ಯರ ಅಧಿಪತಿಯನ್ನಾಗಿಸಿ ರಾಜ್ಯಾಭಿಷೇಕ ಮಾಡಿಸಿ ಅಂತರ್ಧಾನ ಹೊಂದಿದನು. ಸಾಗರನು ಆ ಬಾಲಕನನ್ನು ನೋಡಿ ಪ್ರಸನ್ನನಾಗಿ ಸಂಗಡ ಕರೆದೊಯ್ದನು ಹಾಗೂ ಅವನನ್ನು ಚೆನ್ನಾಗಿ ಪಾಲನ ಪೋಷಣೆ ಮಾಡಿದನು. ಬಳಿಕ ಸಾಗರನು ಕಾಲನೇಮಿ ಎಂಬ ರಾಕ್ಷಸನ ಮಗಳಾದ ವೃಂದಾದೇವಿಯನ್ನು ನಿಶ್ಚಯಿಸಿ ಆ ಬಾಲಕನಿಗೆ ವಿವಾಹ ಮಾಡಿದನು. ಈ ಪ್ರಕಾರ ವೃಂದೆ ಮತ್ತು ಜಲಂಧರರ ವಿವಾಹವು ಘಟಿಸಿ ಒಳ್ಳೆ ಉತ್ಸವದಿಂದ ಜರುಗಿತು. ಮುಂದೆ ಶುಕ್ರಾಚಾರ್ಯರ ಪ್ರಭಾವದಿಂದ ಸ್ತ್ರೀ ಸಹಿತ ಜಲಂಧರನು ರಾಕ್ಷಸರ ಅಧಿಪತಿಯಾಗಿ ರಾಜ್ಯವನ್ನು ಆಳಲಾರಂಭಿಸಿದನು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ಕಥೆಯನ್ನು ಹೇಳುತ್ತಾರೆ. ನಮಸ್ಕಾರ. ಮತ್ತಷ್ಟು ಜಲಂಧರನ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.